ಉಂಬಳಿ ನೀಡಿದ ಜಮೀನನ್ನ ಕೈಬಿಡಿ, ಬೇರೆಡೆ ಸರ್ಕಾರಿ ಕಚೇರಿಗಳನ್ನ ಸ್ಥಳಾಂತರಿಸಿ. ಸುರೇಶ್. ಗುದ್ನೆಪ್ಪನ ಮಠದಲ್ಲಿ ಪ್ರಜಾಸೌಧ ಸರ್ಕಾರಿ ಕಟ್ಟಡ ಬೇಡ, ಮಾರುತಿ ಗಾವರಾಳ. ಐತಿಹಾಸಿಕ ಪ್ರಸಿದ್ಧ ಗುದ್ನೇಶ್ವರ ದೇವಸ್ಥಾನದ ಜಾತ್ರೆಗೆ ಪ್ರತಿ ವರ್ಷ ಲಕ್ಷಾಂತರ ಭಕ್ತಾದಿಗಳ ಆಗಮನವಾಗಲಿದ್ದು, ಈ ಮಠಕ್ಕೆ ಸಂಬಂಧಿಸಿದಂತೆ ಇರುವ ಅಲ್ಪ ಸ್ವಲ್ಪ ಭೂಮಿಯನ್ನ ಕಬಳಿಕೆ ಮಾಡಿ ಅದರಲ್ಲಿ ಸರ್ಕಾರಿ ಕಟ್ಟಡಗಳನ್ನ ನಿರ್ಮಿಸಿದ್ದಲ್ಲಿ ಇದರಿಂದ ಭಕ್ತಾದಿಗಳಿಗೆ ತೊಂದರೆಯಾಗಲಿದ್ದು, ಇಲ್ಲಿ ಪ್ರಜಾಸೌಧ ಸೇರಿದಂತೆ ವಿವಿಧ ಕಟ್ಟಡಗಳ ನಿರ್ಮಾಣ ಮಾಡಲು ಹೊರಟಿರುವುದನ್ನ ಕೈಬಿಡಬೇಕು ಎಂದು ಗೋರಸೇನಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಬಳುಟಗಿ ಆಗ್ರಹಿಸಿದ್ರು. ಅವರು ಗುರುವಾರದಂದು ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಗುದ್ನೇಶ್ವರ ಮಠದ ಭಕ್ತಾದಿಗಳು ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ದೇವಸ್ಥಾನಕ್ಕೆ ಸಂಬಂಧಿಸಿದ ಜಾಗದಲ್ಲಿ ಸುಮಾರು 56 ಎಕರೆ ಶಿಕ್ಷಣ ಸಂಸ್ಥೆಗಳಿಗೆ ನೀಡಿದ್ದು, ಇನ್ನುಳಿದ 40 ಎಕರೆ ಜಾಗದಲ್ಲಿ ಜಾತ್ರೆಯೂ ನಡೆಯುತ್ತಿದ್ದು, ಇದರಲ್ಲಿಯೇ ಸರ್ಕಾರಿ ಕಟ್ಟಡ ನಿರ್ಮಾಣ ಮಾಡಲು ಹೊರಟ್ರೆ ಭಕ್ತರ ಪಾಡೇನು ಎಂದು ಪ್ರಶ್ನಿಸಿದ್ರು. ಇಲ್ಲಿನ ಸೇವಾದಾರರ ಭೂಮಿಯು ಕೇವಲ ತಮ್ಮ ಜೀವನೋಪಾಯಕ್ಕಾಗಿ ಇದೆಯೇ ಹೊರತು ಇದರಲ್ಲಿ ಯಾವುದೇ ದೊಡ್ಡ ವಾಣಿಜ್ಯ ವ್ಯಾಪಾರವಿಲ್ಲ. ಹೀಗಿರುವಾಗ ಈ ಜಾಗೆಯ ಮೇಲೆ ಕಣ್ಣು ಹಾಕುವುದನ್ನ ಬಿಟ್ಟು ಬೇರೆಡೆ ಸಾಕಷ್ಟು ಸರ್ಕಾರಿ ಭೂಮಿಗಳಿದ್ದು ಅಲ್ಲಿ ಪ್ರಜಾಸೌಧ ನಿರ್ಮಾಣ ಮಾಡಲು ಶಾಸಕರು ಮುಂದಾಗಬೇಕು ಎಂದು ಆಗ್ರಹಿಸಿದರು. ನಂತರ ಮಾರುತಿ ಗಾವರಾಳ ಮಾತನಾಡಿ, ಶಾಸಕರಾದವರು ಸಾಮಾನ್ಯ ಜನರ ಕಷ್ಟಗಳನ್ನು ಆಲಿಸುವ ಕೆಲಸ ಮಾಡಬೇಕೇ ವಿನಃ ದೌರ್ಜನ್ಯ ಮಾಡಬಾರದು. ಈ ಹಿಂದೆ ಹಾಲಪ್ಪ ಆಚಾರ ಶಾಸಕರಾಗಿದ್ದಾಗ ಗುದ್ನೆಪ್ಪನ ಮಠದ ಹತ್ತಿರ ಹಮಾಲರ ಕಾಲೋನಿಯಲ್ಲಿ ಕ್ರೀಡಾಂಗಣಕ್ಕೆ ಜಾಗೆ ಗುರುತಿಸಲಾಗಿದ್ದು, ಆದರೆ ಅಲ್ಲಿ ಬಡ ಹಮಾಲರ ನಿವೇಶನಗಳಿವೆ ಎಂದು ಮನವಿ ಸಲ್ಲಿಸಿದ ತಕ್ಷಣ ಜಿಲ್ಲಾಧಿಕಾರಿಗಳಿಗೆ ಆದೇಶ ಮಾಡಿ ಬಡ ಜನತೆಗೆ ಬಿಟ್ಟುಕೊಟ್ಟರು. ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ದುರುಪಯೋಗ ಪಡಿಸಿಕೊಂಡಲ್ಲಿ ಜನ ಬೀದಿಗೆ ಇಳಿಯುವ ಸನ್ನಿವೇಶ ದೂರವಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಅಧಿಕಾರವಿದೆ ಎಂದು ಮೊನ್ನೆ ನಡೆದ ಪ್ರತಿಭಟನೆಯಲ್ಲಿ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸುವ ಭರದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಎಂದು ಅಂಗಡಿಕಾರರು ಹೇಳಿದ್ರೆ ಅವರ ಮೇಲೆ ದಬ್ಬಾಳಿಕೆಯಿಂದ ದೌರ್ಜನ್ಯದ ಮಾತನಾಡ್ತಾರೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಮಠದ ಜಾಗದಲ್ಲಿ ಸರ್ಕಾರಿ ಕಟ್ಟಡಗಳನ್ನ ನಿರ್ಮಾಣ ಮಾಡಲು ಹೊರಟಿರುವ ನಿರ್ಧಾರವನ್ನ ಕೈಬಿಡಬೇಕು, ಇಲ್ಲವಾದಲ್ಲಿ ಮಠದ ಭಕ್ತಾದಿಗಳ ಆಕ್ರೋಶಕ್ಕೆ ಕಾರಣವಾಗಲಿದೆ ಎಂದರು. ಈ ವೇಳೆ ಮಂಜುನಾಥ್ ನಾಡಗೌಡ ಮಾತನಾಡಿ, ಗುದ್ನೆಪ್ಪನ ಮಠದ ಜಾಗೆಯ ಕುರಿತು ಕೋರ್ಟ್ನಲ್ಲಿ ವಾದ ವಿವಾದ ನಡೆಯುತ್ತಿರುವ ಸನ್ನಿವೇಶದಲ್ಲಿ ಮೊನ್ನೆ ಪ್ರತಿಭಟನೆಯಲ್ಲಿ ಮಾತನಾಡಿದ್ರು. ಇದು ಯಾರ ವಿರುದ್ಧ ಪ್ರತಿಭಟನೆ ಎನ್ನುವುದು ತಿಳಿಯದಾಗಿದೆ. ಏನು ಶಾಸಕರ ವಿರುದ್ಧವೋ, ಸರ್ಕಾರದ ವಿರುದ್ಧವೋ, ಇಲ್ಲವೇ ಜಿಲ್ಲಾಡಳಿತ ಇಲ್ಲವೇ ಸ್ಥಳೀಯ ಆಡಳಿತದ ವಿರುದ್ಧವೋ ಎನ್ನುವುದು ತಿಳಿತಾ ಇಲ್ಲ ಎಂದು ವ್ಯಂಗ್ಯವಾಡಿದ್ರು. ನ್ಯಾಯಾಲಯದ ತೀರ್ಪಿಗೆ ನಾವೆಲ್ಲರೂ ತಲೆ ಬಾಗಲೇಬೇಕು. ನಾವು ಅಭಿವೃದ್ಧಿ ಕೇಳುತ್ತಿದ್ದೇವೆ, ಅವರು ಅಭಿವೃದ್ಧಿಯನ್ನೇ ಮಾಡಲು ಹೊರಟಿದ್ದಾರೆ. ಆದರೆ ಇದೇ ಜಾಗದಲ್ಲಿ ಮಾಡ್ತೇನೆ ಎನ್ನುವ ಹಠ ಬಿಟ್ಟು ಬೇರೆಡೆ ಸಾಕಷ್ಟು ಸರ್ಕಾರಿ ಭೂಮಿ ಇದ್ದು ಅಲ್ಲಿ ಆಡಳಿತ ಸೌಧ ಮಾಡಿದ್ರೆ ಸ್ವಾಗತಿಸುತ್ತೇವೆ. ಅದನ್ನ ಬಿಟ್ಟು ಇಲ್ಲಿಯೇ ಮಾಡ್ತೇನೆ ಎಂದ್ರೆ ಇಲ್ಲಿನ ಸುಮಾರು 18 ಸೇವಾದಾರರ ಕುಟುಂಬಗಳು ಬೀದಿಗೆ ಬರುತ್ತವೆ. ಆದ್ದರಿಂದ ಈ ಆಡಳಿತ ಸೌಧವನ್ನ ಬೇರೆಡೆ ನಿರ್ಮಿಸಲು ಮುಂದಾಗಬೇಕು ಎಂದು ನಾಡಗೌಡ ಹೇಳಿದ್ರು. ನಂತರ ಕರಬಸಯ್ಯ ಬಿನ್ನಾಳ್ ಮಾತನಾಡಿ, ದಿನಾಂಕ 8ರಂದು ವಿವಿಧ ಸ್ವಾಮೀಜಿಗಳು ಭಕ್ತಾದಿಗಳೊಂದಿಗೆ ಶಾಂತಿಯುತ ಪಾದಯಾತ್ರೆಯ ಮೂಲಕ ಗುದ್ನೆಪ್ಪನ ಮಠದಿಂದ ಪಟ್ಟಣದ ಅಂಬೇಡ್ಕರ್ ವೃತ್ತದವರೆಗೆ ತೆರಳಿ ವೀರಭದ್ರಪ್ಪ ವೃತ್ತಕ್ಕೆ ಆಗಮಿಸುವ ಮೂಲಕ ತಹಶೀಲ್ದಾರರ ಮುಖಾಂತರ ಜಿಲ್ಲಾಧಿಕಾರಿಯವರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಹೇಶ್ ಕಲ್ಮಠ, ಸಿದ್ದು ಉಳ್ಳಾಗಡ್ಡಿ, ಮಧು ಕಲ್ಮನಿ, ಶಿವಕುಮಾರ್ ನಾಗಲಾಪುರ ಮಠ, ಲಕ್ಷ್ಮಣ್ ಕಾಳಿ, ವಿನಾಯಕ್ ಸರಗಣಾಚಾರ್, ಚಂದ್ರು ಬಗನಾಳ್, ನಾಗಪಾಪ ಕಲ್ಮನಿ, ಮಹಾಂತೇಶ್ ಹೂಗಾರ್, ಕಳಕೇಶ ಹತ್ತಿಕಟಗಿ, ಕನಕಪ್ಪ ತಳವಾರ್, ರಾಜಶೇಖರ್, ಜಗನ್ನಾಥ ಬೋವಿ, ಬಸವರಾಜ ಹಾಳ್ಕೇರಿ, ವಿನಾಯಕ ಯಾಳ್ಗಿ, ಮಲ್ಲು ಚೌಧರಿ, ಮಹೇಶ್ವರಿ ಸಾವಳ್ಗಿ ಮಠ ಸೇರಿದಂತೆ ಇತರರು ಇದ್ದರು. ವರದಿಗಾರರು ಪಂಚಯ್ಯ ಹಿರೇಮಠ, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕುಕನೂರ್.
ಬಂದಿಲ್ಲ. ಯಾವುದೇ ಒಂದು ಬಂದ್ ಮಾಡಬೇಕಂತಂದ್ರೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ನಾವು ಸರ್ವೇ ಸಾಮಾನ್ಯವಾಗಿ ನೋಡಿದ್ದೀವಿ. ಮೊನ್ನೆ ನಡೆಸಿರ್ತಕ್ಕಂಥ ಬಂದು ಯಾರ ವಿರುದ್ಧವಾಗಿ ಇದು ನಮಗೆ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಒಂದು ಸರ್ಕಾರ ಈಗ ಅವ್ರು ಹೇಳ್ತಕ್ಕಂಥ ವಾದಗಳೊಳಗೆ ಅವ್ರಿಗೆ ಸರಿ ಅನ್ಸುತ್ತೆ, ನಾವೊಂದು ಹೇಳ್ತಕ್ಕಂಥ ವಾದಗಳು ನಮ್ಗೆ ಸರಿ ಅನ್ಸುತ್ತೆ. ಈಗ ವಾದ ವಿವಾದಗಳು ನಡೆದೋದು ಕೋರ್ಟ್ ಹೋಗಿ ಸಾಂವಿಧಾನಿಕವಾಗಿ ಒಂದು ಪೀಠದೊಳಗೆ ಎರಡು ಬಣಗಳು ಅಂದ್ರೆ ಸರಿ ಅಂತ ಹೇಳಿ ಅವರು, ಅದು ಸರಿಯಲ್ಲ ಅಂತ ಹೇಳಿ ಗುದ್ನೆಪ್ ಮಾಡಿದ ಜನತೆ ಕೋರ್ಟ್ನಲ್ಲಿ ವಾದ ಮಾಡೋದು ಯಾರ ವಿರುದ್ಧವಾಗಿ ಇವರು ಬಂದ್ ಮಾಡಿದ್ರು? ರಾಯರೆಡ್ಡಿ ಅವರ ವಿರುದ್ಧನ, ಜಿಲ್ಲಾಡಳಿತ ವಿರುದ್ಧನ, ಸರ್ಕಾರದ ವಿರುದ್ಧನ, ಕೇಂದ್ರ ಸರ್ಕಾರದ ವಿರುದ್ಧನ, ಪಟ್ಟಣ ಪಂಚಾಯತಿ ವಿರುದ್ಧನ, ಯಾರ ವಿರುದ್ಧ ನಾವು ಬಂದ್ ಮಾಡ್ತೀವಿ? ಈಗ ಇದು ಹೊಳ್ಳಿ ಪ್ರತಿಭಟನೆ. ಮೊನ್ನೆ ನೋಡಿರ್ಬೋದು, ಒಂದು ಬ್ಯಾನರ್ ಕಟ್ಟಿದ್ರ, ಒಂದು ಪತ್ರಿಕಾ ಒಂದು ವರದಿಯನ್ನು ಕೊಟ್ರ, ಪ್ರೆಸ್ ಮೀಟ್ ಮಾಡಿದ್ರ, 11 ಮಂದಿ ಮೇಲೆ ನೋಟಿಸ್ ಇಲ್ಲಿ ನೋಟಿಸ್ ಕೊಟ್ಟ. ಏನು ನೋಟಿಸ್ ಅಂದ್ರೆ ನೀವು ಶಾಂತಿ ಭಂಗ ಮಾಡ್ತೀರಿ ಅಂತ. ಇವತ್ತು ನಾವು ಇಲ್ಲಿ ಪತ್ರಿಕಾ ಮಾಧ್ಯಮದ ಮಿತ್ರರಲ್ಲಿ ಬಂದೀವಿ. ನ್ಯಾಯನ ಏನು ಅನ್ಯಾಯ ಇರುತ್ತಾ ಸಮಾಜಕ್ಕೆ ತಿಳಿಸ್ತಾರೆ ಅಂತೇಳಿ ನಾವು ಬಂದೀವಿ. ಇದು ಶಾಂತಿ ಭಂಗ ಮಾಡೋದ? ನೀವು ಶಾಂತಿ ಭಂಗ ಮಾಡ್ತೀರಿ ಅಂತೇಳಿ ನೀವು 200 ರೂಪಾಯಿ ಬಾಂಡ್ ಮೇಲೆ ಬರ್ಬೋದು, 2 ಲಕ್ಷ ಬಾಂಡ್ ಮೇಲೆ ಬರ್ಕೊಡ್ಬೋದು. ಆಲ್ರೆಡಿ ಗುದ್ನೆಪ್ಪನ ಮಠದಾಗಿರ್ತಕ್ಕಂಥ ಎಲ್ಲ ಜಂಗಮರು ಇವತ್ತಿನ ಏನು ಆಡಳಿತ ನಡೆಸ್ತಕ್ಕಂಥ ಶಾಸಕರ ಏನು ಅಧಿಕಾರದ ಏನು ಇದಕ್ಕೆ ಅವರೆಲ್ಲ ಎಲ್ಲ ಜಂಗಮರು ಎಲ್ಲರೂ ಅಲ್ಲಿ ವಾಸ ಮಾಡ್ತಕ್ಕಂಥವ್ರು ಕಣ್ಣಿನಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ಇವತ್ತು ಯಾವ್ದಾರ ಒಂದು ನೋಟಿಸು ಪೊಲೀಸರು ಬಂದ್ರೆ ಅವರೆಲ್ಲರೂ ಮನೆ ಬಿಟ್ಟು ಹೋಗೋ ಪರಿಸ್ಥಿತಿ ಐತಿ ಇಲ್ಲಿ ವಾತಾವರಣ. ನಾಯಕರಾದವ್ರು ಹೆಂಗೆ, ಒಬ್ಬ ಶಾಸಕರಾದವರು ನಾಯಕರಾದವರು ಅವ್ರ ಕಷ್ಟಗಳನ್ನು ಆಲಿಸ್ಬೇಕು. ಅಧಿಕಾರ ಹಿಡ್ಕೊಂಡು ಅವ್ರ ಮೇಲೆ ದೌರ್ಜನ್ಯ ಮಾಡಿ, ಅವ್ರ ಮೇಲೆ ಕೇಸ್ ಹಾಕಿ, ಅವ್ರ ಮೇಲೆ ಬಲಾತ್ಕಾರ ಮಾಡೋದಲ್ಲ. ಹಿಂದೆ ಹಾಲಪ್ಪಾಚಾರ್ ಅವರು MLC ಇದ್ದಾಗ ಅದೇ ಅಮಾನರ ಸಂಘನ ಕ್ರೀಡಾಂಗಣ ಮಾಡಿದ್ರು. ಇಡೀ ಅಮಾನರ ಸಂಘ ನನ್ನ ಕರ್ಕೊಂಡನ ಹಾಲಪ್ಪಾಚಾರದಲ್ಲಿ ಹೋದಾಗ, ಸರ್ ಬಡವರಿಗೆ ಅಂತೇಳಿ ಅಮಾನರ ಸಂಘನ ನಿವೇಶನ ಕೊಡತ್ತಿ, ದಯವಿಟ್ಟು ಅದನ್ನು ಕ್ರೀಡಾಂಗಣ ಮಾಡಬೇಡಿ ಸರ್ ಅಂತ ಹೇಳಿದ್ರ. ಸರಿಯಲ್ಲ ಅಂದ್ರೆ ಅಲ್ಲೇ ಬಿದ್ದಕ್ಕೆ ನೀವು ಬಳಸ್ತಾರ ಅದನ್ನ ಇಲ್ಲ. ಮತ್ತಿಂದ ಅವತ್ತಿನ ಪ್ರತಿಭಟನೆಯಲ್ಲಿ ಮಾಡಿರ್ತಕ್ಕಂಥದ್ದು ಮನಿ ಹೊಕ್ಕು ಪಡಿತೀನಿ, ಅದನ್ನ ಏನಾದ್ರು ನಿಲ್ಸಿದ್ರ ಎಲ್ಲರನ್ನೂ ಬಿಡ್ತೀನಿ. ನಾವು ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ತೀವಿ. ನಾಳೆ ಪ್ರತಿಭಟನೆಯಲ್ಲಿ ಮಾತಾಡ್ಬೇಕನ್ನೋದ ಅಲ್ಲಿ ಮಾತಾಡ್ತೀವಿ. ಆದ್ರೆ ತಮ್ಮ ಸಂಸ್ಕೃತಿಯನ್ನ ತಾವೇ ಅವರು ಅರಾಜಕಳ್ಕೊಂತಾರೆ. ಅವತ್ತಿನ ಜನ ಯಾವ ರೀತಿ ಮಾತಾಡ್ಕೊಂಡ್ರೆ ಅಂತ ಅವ್ರಿಗೆ ಗೊತ್ತದ. ಇಲ್ಲಿ ಉಪ್ಪಿಟ್ಟು ತಿಂದ ಮಂದಿ ತಾವೇ ತಮ್ಮ ನಾಯಕರೇ ನಮ್ಗೆ ಫೋನ್ ಮಾಡಿ ಹೇಳಿದ್ರ, ಉಪ್ಪಿಟ್ಟು ತಿಂದ ಮಂದಿ ಬೀದಿಯಲ್ಲಿ ಅಂತ ಹೇಳಿದ್ರ. ಆದ್ರ ಉಪ್ಪಿಟ್ಟು ತಿಂದ ಮಂದಿ ಎಲ್ಲಿದ ಏನದ ಅಂದ್ರ ತಮ್ಮ ಪಕ್ಷದ ಪದಾಧಿಕಾರಿಗಳು ಅದಿರಿ ಅನ್ನೋದಕ್ಕೆ ನಾವು ಸೂಕ್ಷ್ಮತೆ ಹೋಗಿವ್ರಿ, ನಾವು ಅದ್ರ ಸಂಬಂಧ ಹೋಗಿವಿ. ಆದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಮನಸ್ಥಿತಿ ಇಲ್ಲ ಅಂತ ಅವರೇ ಹೇಳಿದಾರ. ಆದ್ರ ಒಬ್ಬ ಮನುಷ್ಯ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ಯಾವ ರೀತಿ ಅಂದ್ರೆ ಬುದ್ಧ ಬಸವ ಅಂಬೇಡ್ಕರ್ ಭವನ ಏನಾದ್ರು ನಿಲ್ಸಿದ್ರ ನಾವೆಲ್ಲರೂ ಮನೆ ಹೊಕ್ಕು ಬಿಡ್ತೀವಿ, ಇದನ್ನ ಹೊಕ್ಕು ಬಿಡ್ತೀವಿ. ಏನ್ರಿ ಅವ್ರ ಅಪ್ಪನ ಮನೆ ಸೊತ್ತ ಏನು? ಇವ್ರು ಏನಾದ್ರು ಯಾರ ಮನೆಯಾರು ನಿಂಚಕ್ ಕುಂತಾರ? ಯಾರ ಮನೆಯಾರ? ನನ್ನ ಮನೆಯಾರು ನಿಂಚಕ್ ಕುಂತಾರ? ಏನ್ ಯಾರ ಮನೆಯಾರು ನಿಂಚಕ್ ಕುಂತಾರ? ಯಾರ ಮನೆ ಹೋಗಿ ಯಾರು ಬಿಡ್ತಾರೆ ಇವರು? ಅದು ಮಾತಾಡಬಾರ್ದು ದಯವಿಟ್ಟು. ತಮ್ಮ ಸಂಸ್ಕೃತಿ ಕೊಡಲ್ಲ ಅವ್ರಿಗೆ. ಅದ್ರ ಯಾವ್ದೇ ಕಾರಣಕ್ಕೂ ಮಾತಾಡಬಾರ್ದು. ಅವ್ರು ಇವತ್ತಲ್ಲ ಯಾವುದೇ ಕಾರಣಕ್ಕೂ ಮಾತಾಡಬಾರ್ದು. ಇವತ್ತು ಬುದ್ಧ ಬಸವ